ಹವಾಲ್ದಾರ್ ಹಂಪನ್ ದಾದಾ ಈ ಹೆಸರು ಕೇಳಿದ್ರೇನೆ ದೇಶದ 125 ಕೋಟಿ ಜನರಲ್ಲಿ ದೇಶಪ್ರೇಮ ಉಕ್ಕಿ ಬರುತ್ತೆ. ಇಡೀ ದೇಶವೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ದಾರೆ ಹವಾಲ್ದಾರ್ ಹಂಪನ್ ದಾದಾ. ಎಂತಹ ಯೋಧನಿಗೆ ನಿನ್ನೆ ದೇಶದ ಅತ್ಯುನ್ನತ ಗೌರವ ಮರಣೋತ್ತರವಾಗಿ ಸಿಕ್ಕಿದೆ. ದಿನಾಂಕ ಮೇ 26, 2016. ಸ್ಥಳ ನೌಗಾಮ್, ಜಮ್ಮು ಕಾಶ್ಮೀರ. ಅಂದು ಮೇ 26, 2016 ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಗೆ ಹೊಂದಿಕೊಂಡಂತಿರೋ ನೌಗಾಮ್ನ ಬೆಟ್ಟ ಪ್ರದೇಶದಲ್ಲಿ ಅನುಮಾನಾಸ್ಪದವಾಗಿ 4 ಉಗ್ರರು ಶಸ್ತ್ರಸಜ್ಜಿತರಾಗಿ ಕಾಣಿಸಿಕೊಳ್ತಾರೆ. ಕಣಿವೆ ಪ್ರದೇಶದಲ್ಲಿ ಈ ಅನುಮಾನಾಸ್ಪದ ಚಲನವನ್ನ ಹವಲ್ದಾರ್ ಹಂಪನ್ ದಾದಾ ನೋಡ್ತಾರೆ. ತಕ್ಷಣ ತನ್ನ ಮೇಲಧಿಕಾರಿಗೆ ಮಾಹಿತಿ ನೀಡಿ ಪ್ರತಿ ದಾಳಿಗೆ ಅನುಮತಿ ಕೇಳ್ತಾರೆ. ಅನುಮತಿ ಸಿಕ್ಕಿದ್ದೇ ತಡ ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ಹವಲ್ದಾರ್ ಹಂಪನ್ ದಾದಾ ಹಾಗೂ ಇತರೆ ಯೋಧರು ಉಗ್ರರನ್ನ ಸುತ್ತುವರಿಯುತ್ತಾರೆ. ಉಗ್ರರತ್ತ ಮುನ್ನುಗ್ಗಿದ ಹವಲ್ದಾರ್ ಹಂಪನ್ ದಾದಾ. ಹೀಗೆ ಇತರ ಯೋಧರ ಜೊತೆಗೆ ಕಾರ್ಯಾಚರಣೆಗಿಳಿದ ಹಂಪನ್ ದಾದಾ ಖುದ್ದಾಗಿ ಮುನ್ನುಗ್ತಾರೆ. ಹೀಗೆ ಮಿಂಚಿನಂತೆ ದಾಳಿ ನಡೆಸಿದ ಹಂಪನ್ ದಾದಾ 3 ಖತರ್ನಾಕ್ ಉಗ್ರರನ್ನ ಹೊಡೆದುರುಳಿಸುತ್ತಾರೆ. ತಮ್ಮ ಜೊತೆಗಿದ್ದ ಯೋಧನ ಸಹಕಾರದೊಂದಿಗೆ 3ರನ್ನು ಮಟಾಶ್ ಮಾಡ್ತಾರೆ. ನಾಲ್ಕನೇ ಉಗ್ರನ ಹತ್ಯೆ ವೇಳೆ ಕಾದಿತ್ತು ಅಪಾಯ. ನಾಲ್ವರು ಉಗ್ರರ ಪೈಕಿ 3ರನ್ನು ಹೊಡೆದುರುಳಿಸಿದ ಹಂಪನ್ ದಾದಾ 4ನೇ ಉಗ್ರನ ಬೇಟೆಗೆ ಮುಂದಾಗಿದ್ದಾರೆ. ಬಂಡೆ ಕಲ್ಲಿನ ಮರೆಯಲ್ಲಿ ಅಡಗಿ ಕೂತಿದ್ದ ಉಗ್ರನ ಎದೆಗೆ ಗುಂಡಿಕ್ಕಬೇಕು ಅನ್ನುವಷ್ಟರಲ್ಲಿ ಉಗ್ರನೇ ಗುಂಡಿನ ದಾಳಿ ನಡೆಸ್ತಾನೆ. ಈ ವೇಳೆ ಹಂಪನ್ ದಾದಾ ಎದೆಗೆ ಗುಂಡು ತಗುಲುತ್ತೆ. ಆದ್ರೂ ಧೃತಿಗೆಡದ ಹಂಪನ್ ದಾದಾ ಉಗ್ರನತ್ತ ಮತ್ತೆ ಗುಂಡು ಹಾರಿಸಲು ಯತ್ನಿಸಬೇಕಾದ್ರೆ ಪಾಪಿ ಉಗ್ರನ ಮತ್ತೊಂದು ಗುಂಡು ಹಂಪನ್ ದಾದಾ ಎದೆಯನ್ನ ಸೀಳುತ್ತೆ. ಹೀಗೆ ಸಮುದ್ರ ಮಟ್ಟಕ್ಕಿಂತ 13,000 ಮೀಟರ್ ಎತ್ತರದಲ್ಲಿ 24 ಗಂಟೆಗಳ ನಿರಂತರ ಹೋರಾಟದಲ್ಲಿ ಶತ್ರುಗಳನ್ನ ಎದುರಿಸುತ್ತಾ ಹಂಪನ್ ದಾದಾ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡ್ತಾರೆ. ಹವಲ್ದಾರ್ ಹಂಪನ್ ದಾದಾ ಮೂಲತಃ ಅರುಣಾಚಲ ಪ್ರದೇಶದ ಬೋರ್ದುರಿಯಾ ಗ್ರಾಮದವರು. ಭಾರತೀಯ ಪಡೆಯ ಅಸ್ಸಾಂ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅಕ್ಟೋಬರ್ 2, 1979ರಲ್ಲಿ ಜನಿಸಿದ್ದ ಹವಲ್ದಾರ್ ಹಂಪನ್ ದಾದಾ ಮೇ 27, 2016ರಂದು ಅಂದ್ರೆ ಉಗ್ರರ ಜೊತೆಗೆ ಸೆಣಸಾಡಿದ ಮರುದಿನವೇ ವೀರ ಮರಣ ಹೊಂದಿದ್ದಾರೆ. ಹವಲ್ದಾರ್ ಹಂಪನ್ ದಾದಾಗೆ ಮರಣೋತ್ತರ ಗೌರವ. ವೀರಪುತ್ರನಿಗೆ ಸಿಕ್ಕಿತು ಮರಣೋತ್ತರ ಅಶೋಕ ಚಕ್ರ. ಹೌದು, ಕಳೆದ ವರ್ಷ ಭಾರತದತ್ತ ನುಗ್ಗುತ್ತಿದ್ದ 4 ಉಗ್ರರಿಗೆ ನರಕದ ಹಾದಿ ತೋರಿಸಿ ಹುತಾತ್ಮರಾದ ಹವಲ್ದಾರ್ ಹಂಪನ್ ದಾದಾಗೆ ಮರಣೋತ್ತರ ಗೌರವ ಸಂದಿದೆ. ನಿನ್ನೆ ರಾಜ್ಪಥ್ನಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹುತಾತ್ಮ ಹವಲ್ದಾರ್ ಹಂಪನ್ ದಾದಾ ಪತ್ನಿ ಚಾಸೆನ್ ಲೋವಾಂಗ್ಗೆ ಮರಣೋತ್ತರ ಅಶೋಕ ಚಕ್ರ ಪದಕ ಪ್ರದಾನ ಮಾಡಿದ್ರು. ಮರಣೋತ್ತರ ಅಶೋಕ ಚಕ್ರ ಸ್ವೀಕರಿಸ್ತಾ ಇದ್ದಂತೆ ಹಂಪನ್ ದಾದಾ ಪತ್ನಿ ಚಾಸೆನ್ ಲೋವಾಂಗ್ ಕಣ್ಣುಗಳು ತೇವಗೊಂಡ್ವು. ಇದನ್ನು ನೋಡಿದ ನೆರೆದ ಸಾವಿರಾರು ಜನರ ಕಣ್ಣುಗಳು ತೇವವಾದವು.
ಒಟ್ನಲ್ಲಿ ಗಡಿ ದಾಟಿ ಬಂದ ಉಗ್ರರನ್ನ ಮಟ್ಟ ಹಾಕಿ ರಣಾಂಗಣದಲ್ಲೇ ಪ್ರಾಣ ತೆತ್ತ ಹಂಗ್ಪಂದಾದಾಗೆ ದೇಶದ ಅತ್ಯುನ್ನತ ಗೌರವ ಸಂದಿದೆ. ಕಳೆದ ವರ್ಷ ದಾದಾ ದಿಟ್ಟ ಹೋರಾಟದಿಂದ ಭಾರಿ ಅನಾಹುತ ತಪ್ಪಿತ್ತು. ಉಗ್ರರ ವಿರುದ್ಧ ಮುಲಾಜಿಲ್ಲದ ಹೋರಾಟದ ಮೂಲಕ ಹಂಗ್ಪಂದಾದ